ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಕರೆಮಣೆಲಿದ್ದೇನೆ ಶುರು ಮಾಡ್ತಾ ಇದ್ದೇನೆ ಅಂತ ನೋಡ್ಕೊಳ್ತಿದ್ರೆ ಏನಪ್ಪ ಇದು ಏನು ತೋರಿಸ್ತಾ ಇದ್ದೀರಾ ಅಂತೇಳಿ ಅಂದ್ಕೊಳ್ತಾ ಇದ್ದೀರಾ. ಇವು ಬಂದುಬಿಟ್ಟು ತಾಳಿಗೆ ಹಾಕ್ತೀವಲ್ವ ಕರಿಮಣಿ, ಅದು ಫಸ್ಟ್ ಕಸ್ಟಮರ್ಸ್ ಇವತ್ತು ಹೋಗಿರೋ ಅಂಗಡಿ ತೆಗೆದಿದ್ನಲ್ವ, ಸ್ವಲ್ಪ ಕಸ್ಟಮರ್ಸ್ ಬಂದು ಕರಿಮಣಿನ ಪೋಣಿಸ್ಕೊಂಡು ಹೋದರು, ಅಂದರೆ ತೊಗೊಂಡೋದ್ರು. ಏನಕ್ಕಂದರೆ ತಾಳಿಗೆ ಪೋಣಿಸ್ಕೊಳ್ಳೋಕ್ಕೆ. ಈ ಥರ ಎಲ್ಲ ಸೈಜಸ್ನಲ್ಲೂ ಅವೈಲೇಬಲ್ ಇರುತ್ತೆ ಈ ಕರಿಮಣಿಗಳು. ಇದು ನಮ್ಮ ಸೈಡ್ ಜಾಸ್ತಿ ಇದನ್ನೇ ಹಾಕ್ಕೊಳ್ತಾರೆ, ಸೈಜ್ ವೈಸ್ನಲ್ಲಿ ಹೆಚ್ಚು ಕಡಿಮೆ ಇರುತ್ತೆ, ಒಂದು ಸಣ್ಣದು ಒಂದು ದೊಡ್ಡದು. ಹಾಗೆಯೇ ಗುಂಡು, ಇದು ಸ್ವಲ್ಪ ಸಿಟಿ ಇದ್ದವರಿಗೆ ಇದು ಗೊತ್ತಿರಲಿಕ್ಕಿಲ್ಲೇನೋ, ಯಾಕಂದರೆ ಆರ್ಟಿಫಿಷಿಯಲಾಗಿ ತೊಗೊಂಡ್ಬಿಡ್ತಾರೆ, ಅದನ್ನೇ ಗೋಲ್ಡ್ ಥರ ಹಾಕ್ಸ್ಕೊತಾರೆ. ಬಟ್ ನಮ್ಮ ಹಳ್ಳಿ ಸೈಡ್ನಲ್ಲಿ ಜಾಸ್ತಿ ಹಾಕ್ಕೊಳ್ಳೋದು ಕರಿಮಣಿನೇ. ಹಾಗಾಗಿ ಇವು ಬಂದುಬಿಟ್ಟು ಬಂಗಾರ ಗುಂಡು ಮಾಡಿಸ್ಕೊಳ್ತಾರೆ, ಅದರ ಮಧ್ಯಕ್ಕೆ ಇದನ್ನು ಹಾಕ್ಕೊಳ್ತಾರೆ. ಇದು ಬೆಲ್ಲದ ಮಣಿ ಅಂತ ಹೇಳ್ತೀವಿ. ಇದರಲ್ಲಿ ಕೂಡ 2 ಸೈಜಸ್ ಇರುತ್ತೆ, ಇದರಲ್ಲಿ ಒಂದು ದೊಡ್ಡದು ಒಂದು ಸಣ್ಣದಿರುತ್ತೆ. ಸೊ ಇದು ಬಂದುಬಿಟ್ಟು ಒಯ್ದರು. ಇದರಲ್ಲಿ ಈ ಥರ ಇರುತ್ತೆ. ಒಂದು ಪೀಸ್ನ ನಾನು ಸೇಲ್ ಮಾಡೋದು 5 ರೂಪಾಯಿಗೆ. ಒಂದು ತಾಳಿಗೆ ಬೇಕಾದರೆ 4, ಬರೀ ಕರಿಮಣಿ ಅಂದರೆ 4 ಬೇಕು, ಗುಂಡು ಇತ್ತಂದರೆ 2 ಅಥವಾ 3 ಸಾಕಾಗುತ್ತೆ, ಅವರು ಉದ್ದದರ ಮೇಲೆ ಅದನ್ನು ಹಾಕ್ತು. ಸೊ ಇದನ್ನು ಇವಾಗ ಬಂದು ಒಯ್ದ್ರಲ್ವ, ಹಾಗೆ ಇಟ್ಟಿದ್ದೆ, ಹಾಗೆ ವಿಡಿಯೋನ ಶುರು ಮಾಡಿದ್ದೆ. ಇವಾಗ ಮಂದಿ ಕೂಲಿಗೆ ಹೋಗ್ತಾಯಿಲ್ಲ, ಇವತ್ತು ಖಾಲಿ ಇದೆ. ಯಾಕಂದರೆ ನೋಡಿ ಹೊರಗಡೆ ಮಳೆ ಬರ್ತಾ ಇದೆ. ಸೊ ಮನೆ ಮುಂದೆ ಎಲ್ಲ ಏನು ಹೀಗಿದೆಯಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಾ. ಸೊ ಕಟ್ತಾ ಇದ್ದೀವಿ, ಮನೆಗೆ ಸೇಫ್ಟಿ ಟ್ಯಾಂಕ್ ಮಾಡ್ತಾಯಿದ್ವಿ, ಬಟ್ ಮಳೆ ಬಂದುಬಿಡ್ತು, ಹಾಗಾಗಿ ಎಲ್ಲ ಕವರ್ ಮಾಡಿದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅದನ್ನು. ಮಳೆ ಬರ್ತಾಯಿದೆ, ಹಾಗಾಗಿ ಕೆಲಸಕ್ಕೆ ಹೋಗಿಲ್ಲ, ಯಾಕಂದರೆ ಮಳೆ ಬರ್ತಾಯಿದೆಯಲ್ಲ, ಹಾಗೆ ಕೆಲಸ ಖಾಲಿ ಮನೆಯಲ್ಲಿದ್ದಾಗೆ ಅವ್ರು ತಾಳಿ ಪೋಣಿಸ್ಕೊತಾರೆ. ಹಾಗಾಗಿ ಅವ್ರು ಬಂದು ಹೋಗಿದ್ರು, ತಾಳಿ ಕರಿಮಣಿ ಕೊಡಿ ಅಂತ ಹೇಳಿದ್ರು, ಅದಕ್ಕೆ ಕೊಟ್ಟಿದ್ದೆ. ನೆಕ್ಸ್ಟ್ ಇವಾಗ ಇಲ್ಲಿ ನಾನು ವರ್ಕನ್ನು ಶುರು ಮಾಡಿದ್ದೀನಿ. ಕ್ಯಾನ್ವಸ್ದು ಒಂದು ಕಟ್ ಮಾಡೋದಿದೆ, ಕ್ಯಾನ್ವಸ್ ತೆಗೆದಿದ್ದೀನಿ, ಅದನ್ನು ಕೂಡ ಕಟ್ ಮಾಡ್ಕೊಳ್ಬೇಕು. ಹಾಗೆಯೇ ನಿನ್ನೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ, ನಾನು ತೋರಿಸ್ತಾ ಇದ್ದೆ, ನಾನು ತೋರಿಸಿಲ್ಲ ಇದು ಬ್ಲೌಸು, ಹಾಗಾಗಿ ಇದೇ ವಿಡಿಯೋದಲ್ಲಿ ಇದನ್ನು ಕವರ್ ಮಾಡಿಬಿಡ್ತೀನಿ. ನೋಡಿ ಪರ್ಪಲ್ ಕಲರ್ದು ಈ ಥರ ಬ್ಲೌಸ್, ಇದು ಕಾಟನ್ದು ಎಲ್ಲ ಆಗಿದೆ, ಹುಕ್ಸ್ ಹೆಮ್ಮಿಂಗ್ ಎಲ್ಲ ಆಗಿದೆ. ನೋಡಿ ಈ ಥರ ಥ್ರೆಡ್ ಪೈಪಿಂಗ್ ಕೊಟ್ಬಿಟ್ಟಿದ್ದೀನಿ ಇದಕ್ಕೆ, ಯಾಕಂದರೆ ಎಲ್ಲೆಲ್ಲ ವೈಟ್ ಇದೆಯಲ್ಲ, ಸೊ ಸಿಲ್ವರ್ ಕಲರ್ದು ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ, ತುಂಬ ಚೆನ್ನಾಗಿದೆ. ಸ್ಲೀವ್ಸಿಗೇನಿಲ್ಲ, ಸ್ಲೀವ್ಸಿಗೇನು ಅದು ಬಾರ್ಡ್ರ್ ಬಂದಿತ್ತು, ಹಾಗಾಗಿ ಸ್ಲೀವ್ಸಿಗೇನು ಕೊಟ್ಟಿಲ್ಲ ನಾನು. ಫ್ರಂಟ್ ಬ್ಯಾಕ್ 2 ಸೈಡ್ ಕೊಟ್ಟಿದ್ದೀನಿ, ಎಲ್ಲ ಕೂಡ ಥ್ರೆಡ್ ಪೈಪಿಂಗನ್ನು ಕೊಟ್ಟಿದ್ದೀನಿ, ನೋಡ್ಬೋದು. ಈ ಥರ ಸಿಂಪಲ್ ಇದೆ ಬ್ಲೌಸು. ಈಗ ಇದನ್ನು ಬ್ಲೌಸ್ನ ಕಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಒಂದು ವರ್ಕನ್ನು ಹಾಕ್ತಾ ಇದ್ದೇನೆ, ಎಂಬ್ರಾಯ್ಡ್ರಿ ಮಿಷನ್ಸ್ದು ಒಂದು ವರ್ಕ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇವಾಗ 12:30 ಆಗ್ಲಿಕ್ಕೆ ಬಂತು. ಒಂದು ಸ್ಲೀವ್ಸ್ ಅಷ್ಟೇ ಉಳಿಸಿದ್ದೆ. ಇದು ಸೆಲ್ಫ್ ಕಲರೇ ಇದೆ, ಹಾಗಾಗಿ ಇದೇ ಕಲರ್ ಹಾಕಿದ್ದೀನಿ, ಜಾಸ್ತಿ ಕಲರ್ ಇಲ್ಲ ಅದರಲ್ಲಿ. ಅವರು ಅದೇ ಕಲರ್ ಚಾಯ್ಸ್ ಮಾಡಿಬಿಟ್ಟು ಹೋಗಿದ್ರು, ನನಗೆ ಬೇರೆ ಆಪ್ಷನಲ್ ಇಲ್ಲ, ಅವ್ರು ಯಾವ್ದು ಹೇಳಿರ್ತಾರೆ ಅದನ್ನು ಹಾಕೋದಷ್ಟೇ ನಮ್ಮ ಕೆಲಸ, ಹಾಗಾಗಿ ಅದೇ ಹಾಕ್ತಾಯಿದ್ದೀನಿ. ಸ್ವಲ್ಪ ಅಪೋಸಿಟ್ ಆದರೆ ಚೆನ್ನಾಗಿ ಕಾಣಿಸುತ್ತೇನೋ ಅಂತ ನನ್ನ ಒಂದು, ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ರು ಸೆಲೆಕ್ಷನ್ ಮಾಡಿ ಹೋಗಿದ್ರು, ಸೊ ಅದ್ರ ತಕ್ಕಂಗೆ ನಾವು ಹಾಕಬೇಕು. ಇದು ಇಲ್ಲಿ ಆನ್ ಇದೆ, ಇಲ್ಲಿ ಯಾಕೆ ಆಫ್ ಇದೆ ಅಂದರೆ ಒಂದು ಇದಕ್ಕೆ ಟೈಮ್ ಅನ್ನೋದು ಸೆಟ್ಟಿಂಗ್ ಮಾಡಿರ್ತೀವಿ. ಸೊ ಇವಾಗ ಆನ್ ಆಯಿತು ನೋಡಿ, ಜಸ್ಟ್ ಒಂದು ಟಚ್ಗೆ ಆನ್ ಆಯಿತು. ಏನಂದರೆ ಇಲ್ಲಿ ಥ್ರೆಡ್ ಕಟ್ ಆಗಿದೆ, ನೋಡ್ಬೋದು, ಇಲ್ಲಿ ಥ್ರೆಡ್ ಕಟ್ ಆಗಿದೆ. ಮತ್ತು ಫಸ್ಟ್ಲಿದ್ದ ಇಲ್ಲಿ ತೋರಿಸ್ತಾ ಇದೆ ನಿಮಗೆ, ಇಲ್ಲಿ ನೋಡಿ ಯಾವ ಥರ ಗಂಟಾಗಿದೆ ಅಂಥೇಳಿ, ಫ್ಯಾನ್ಗಳಿಗೆ ಆರ್ತಾ ಇದೆ, ಹಿಡಿದು ತೋರಿಸ್ತಾ ಇದ್ದೀನಿ, ಕಾಣಿಸ್ತಾ ಇಲ್ಲ ಅಲ್ವಾ. ಸೆಕೆಂಡ್ ಇದ್ರ ಮೇಲೆ ಇಟ್ಟು ತೋರಿಸ್ತೀನಿ, ಆವಾಗ ಚೆನ್ನಾಗಿ ಬರುತ್ತೆ. ಒಂದು ಗಂಟಾಗಿದೆ, ಹಾಗಾಗಿ ಥ್ರೆಡ್ ಕಟ್ ಆಗಿದೆ. ಇವಾಗ ಏನಿಲ್ಲ, ಜಸ್ಟ್ ಇದನ್ನು ಈಗ ಅಂದ್ಕೊಂಡು ಹೀಗೆ ಅದದ್ದು ಒಳಗಡೆ ಹೋಗಬೇಕು. ಹೋಗಿ ನೆಕ್ಸ್ಟ್ ಇಲ್ಲೊಂದು ಕೆಳಗಡೆ ಒಂದು ಕೊಕ್ಕೆ ಇರುತ್ತಲ್ವ, ಅಲ್ಲಿಗೆ ಹೋಗಬೇಕು. ಹಾಗೆಯೇ ಬ್ಯಾಕ್ ಸೈಡ್ ಒಂದು ಕೊಕ್ಕೆ ಇರುತ್ತೆ. ಇವಾಗ ಥ್ರೆಡ್ ಎಲ್ಲ ಹಾಕಿ ರೆಡಿ ಇಟ್ಟಿದ್ದೀನಿ. ಈಗ ಶುರು ಮಾಡೋಣ ಡಿಸೈನ್ ಅನ್ನೋದು. ಸೊ ಆನ್ ಬಟನನ್ನು ಪ್ರೆಸ್ ಮಾಡಿದೆ, ಇಲ್ಲಿ ವರ್ಕ್ ಶುರು ಆಗ್ತಿದೆ. ನಾವೇನಾದರೂ ಥ್ರೆಡ್ ಏನಾದರೂ ಲೂಸ್ ಹಾಕಿದರೆ ಅಥವಾ ಕರೆಕ್ಟಾಗಿ ಥ್ರೆಡ್ ನೀಡಲ್ಗೆ ಹಾಕಿಲ್ಲ ಅಂತಂದರೆ ಇವಾಗಲೇ ಅದು ದಾರ ಕಟ್ ಅಂತೇಳಿ ಬರುತ್ತೆ. ಹೀಗೆ ವರ್ಕ್ ಆಗ್ತಾಯಿದೆ. ಇದು ಬಂದುಬಿಟ್ಟು ನನ್ನ ಮಿಷನ್ಸ್ ತಂದಾಗಲಿದ್ದ ಈ ಡಿಸೈನ್ ಅಂತೂ ಫ್ಯಾನ್ ಇದ್ದಾರೆ, ತುಂಬ ಜನ ಹಾಕ್ಸ್ಕೊಂಡಿದ್ದಾರೆ ಈ ಡಿಸೈನು.
ತುಂಬ ಸಲ ಹಾಕಿದ್ದೀನಿ. ನನಗೆ ಹಾಕಿನೇ ಈ ಡಿಸೈನ್ ಬೇಜಾರಾಗಿದೆ. ಯಾಕಂದರೆ ಬೇರೆ ಡಿಸೈನ್ಸ್ ಬಂದರೆ ಅದು ಹೇಗಿರುತ್ತೆ ಅಂತ ನೋಡೋದೊಂದು ಕಾತರ ನನಗೆ. ಬಟ್ ಆಲ್ಮೋಸ್ಟ್ ಜಾಸ್ತಿ ಇದೆ ನಾನು ಹಾಕಿರ್ತಕ್ಕಂಥ ಡಿಸೈನು. ಬೇರೆದು ಕೂಡ ಕೆಲವೊಂದು ಹಾಕ್ಸ್ಕೊಂಡಿದ್ದಾರೆ, ಬಟ್ ಇದಕ್ಕೆ ತುಂಬ ಫ್ಯಾನ್ ಆಫ್ ಫಾಲೋವಿಂಗ್ ಇದ್ದಾರೆ. ತುಂಬ ಜನ ಹಾಕ್ಸ್ಕೊಂಡಿದ್ದಾರೆ ಈ ಡಿಸೈನನ್ನು. ತುಂಬ ಚೆನ್ನಾಗಿದೆ ಇದು ಡಿಸೈನ್ಸ್. ಫೇಲ್ ಅಂತ ಹೇಳ್ತಾ ಇಲ್ಲ, ತುಂಬ ನೀಟಾಗಿ ಬರುತ್ತೆ ಡಿಸೈನ್ಸ್ನ. ಎಲ್ಲಿ ಕೂಡ ಕಾಂಪ್ರಮೈಸ್ ಇಲ್ಲ ಡಿಸೈನ್ಸ್ಗೆ. ಕಲರ್ ಕಾಂಬಿನೇಷನ್ ಇದ್ರಂತೂ ತುಂಬ ಚೆನ್ನಾಗಿ ಡಿಸೈನ್ ಅನ್ನೋದು ಬರುತ್ತೆ. ನೋಡಿ, ಅದು ಮಿರರ್ ಸ್ಟಿಚ್ ಮಾಡ್ತಾಯಿದ್ದೆ. ಮಿರರ್ ವರ್ಕ್ ಕೆಲವೊಬ್ರು ಕೇಳ್ತಾ ಇದ್ರಿ, ಮಿರರ್ ವರ್ಕ್ ಚೆನ್ನಾಗಿ ಬರ್ತಾ ಇಲ್ಲ ಅಂಥೇಳಿ. ನೀವು ಕ್ವಾಲಿಟಿದು ಮಿರರ್ ತೊಗೊಳ್ಬೇಕಾಗುತ್ತೆ. ಇದರಲ್ಲಿ ಮೇನ್ ಪಾಯಿಂಟ್ ಇರುತ್ತೆ ಮಿರರ್ ವರ್ಕ್ನಲ್ಲಿ. ಹಾಗೆಯೇ ನಾನು ಫಸ್ಟ್ ಆಫ್ ಆಲ್ ಹೇಳೋದು ನಿಮಗೆ, ನನಗೆ ರೀಸೆಂಟಾಗಿ ಪ್ರಾಬ್ಲಮ್ ಬಂದಿರೋದು ಇಲ್ಲಿ ಮೇಲ್ಗಡೆ ಇದೇನು ತೋರಿಸ್ತಾ ಇದ್ನಲ್ವ, ಇಲ್ಲಿ ಸ್ವಲ್ಪ ನೀವು ಇದನ್ನು ನೋಡ್ಕೊಳ್ಬೇಕು ಮಿರರ್ ಸ್ಟಿಚಿಂಗ್ ಮಾಡುವಾಗ. ಯಾಕಂದರೆ ಫಸ್ಟಿಗೆ ನಾರ್ಮಲ್ ಇದ್ದರೆ ಚೆನ್ನಾಗಿ ಬರ್ತಿತ್ತು, ಬಟ್ ರೀಸೆಂಟಾಗಿ ನನಗೆ ಆ ಪ್ರಾಬ್ಲಮ್ ಬಂದಿತ್ತು. ನಾನು ಅದನ್ನು ಸೊಲ್ಯೂಷನ್ ಮಾಡಿಕೊಂಡು ಇವಾಗ ಮಿರರ್ ಸ್ಟಿಚಿಂಗ್ನ ಚೆನ್ನಾಗಿಯೇ ಮಾಡ್ತಾಯಿದ್ದೀನಿ. ಸ್ವಲ್ಪ ಟೈಟ್ ಕೊಡ್ತಾಯಿದ್ದೀನಿ, ಥ್ರೆಡ್ ಅನ್ನೋದು ಸ್ವಲ್ಪ ಲೂಸ್ ಕೊಡ್ತಾಯಿಲ್ಲ, ಸ್ವಲ್ಪ ಟೈಟ್ ಅನ್ನೋದು ಕೊಟ್ಟು ಮಿರರ್ನ ಸ್ಟಿಚ್ ಮಾಡ್ತಾಯಿದೆ ಮಿಷನ್. ನೋಡಿ, ಏನಾದರೂ ಪ್ರಾಬ್ಲಮ್ ಇದೆಯಾ, ತುಂಬ ನೀಟಾಗಿ ಹಾಕ್ತಾಯಿದೆ. ಸ್ವಲ್ಪ ಔಟ್ ಅನ್ನೋದು ಏನು ಬಂದಿದೆಯಲ್ಲ, ನಾವು ಅದನ್ನು ಆಮೇಲೆ ಇಲ್ಲಿ ಜೇಂಟಿದೆ ಥ್ರೆಡ್ ಕಟ್ ಆಪ್ಷನ್ ಗೊತ್ತಿಲ್ಲಲ್ವ ನಾನು, ಹಾಗಾಗಿ ಆಫ್ ಮಾಡಿದ್ದೀನಲ್ವ. ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಥ್ರೆಡ್ಗಳನ್ನು ನಾವು ಕಟ್ ಮಾಡ್ಬೋದು. ಇನ್ನೊಂದು ಹೇಳ್ತೀನಿ, ಕಟ್ ಮಾಡುವಾಗ ಕಟರ್ ತೊಗೊಂಡು ಕಟ್ ಮಾಡೋದಕ್ಕಿಂತ ಈ ಥರ ದೂರ ಇದ್ದಲ್ಲಿ ಕಟರ್ ತೊಗೊಂಡು ಕಟ್ ಮಾಡೋದ್ರಿಂದ ಈ ಥರ ಸಿಗುತ್ತೆ ನೋಡಿ. ಸ್ಟಿಚ್ ರಿಮೂವಲ್ ಅನ್ನೋದು ಸಿಗುತ್ತಲ್ಲ, ಇದನ್ನು ತಗೊಂಡು ನಾವು ನೀಟಾಗಿ ನೋಡಿ ಇವಾಗ ಆಗ್ತದೆ, ಬಟ್ ಕ್ಲಾತ್ ಕಟ್ ಆಗುತ್ತೆ. ಸ್ವಲ್ಪ ಆಫ್ ಮಾಡಿದಾಗ ಅಂದರೆ ಇವಾಗ ಜಸ್ಟ್ ಆಫ್ ಮಾಡಿ ತೋರಿಸ್ತಿದ್ದೀನಿ ನಿಮಗೆ. ಆಫ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂಥೇಳಿ. ಅಂದರೆ ನಾವು ಕ್ಲಾತಿಗೆ ಹಿಡಿಬಾರ್ದು, ಫಸ್ಟ್ ಆಫ್ ಆಲ್ ಕ್ಲಾತಿಗೆ ಹಿಡಿಬಾರ್ದು. ಯಾಕಂದರೆ ಇದು ಭಾಳ ಶಾರ್ಪ್ ಇರುತ್ತೆ. ಹಾಗಾಗಿ ಕ್ಲಾತಿಗೆ ಹಿಡಿಬಾರ್ದು. ಜಸ್ಟ್ ದಾರವನ್ನು ನಾನು ಒಂದು ಕೈಯಲ್ಲಿ ಫೋನ್ ಹಿಡಿದು ಮಾಡ್ತಾಯಿದ್ದೀನಿ. ಜಸ್ಟ್ ಈಗ ಅಂದ್ಬಿಟ್ರೆ ನೋಡಿ, ಎಲ್ಲಿ ಕೂಡ ಇಲ್ಲಿ ಥ್ರೆಡ್ ಅನ್ನೋದು ಉಳಿಯಲ್ಲ. ನಾವು ಅದೇ ಕಟರ್ದು ಶಾರ್ಪ್ ಕಟರ್ ಆದರೆ ಪರವಾಗಿಲ್ಲ, ಬಟ್ ಸ್ವಲ್ಪ ಒಂದೆರಡು ಸಲ ಅಂತೂ ಬಿದ್ದರೆ ಕಟರ್ ಅನ್ನೋದು ವರ್ಕೇ ಆಗೋಲ್ಲ. ಆಲ್ಮೋಸ್ಟ್ ಅಲ್ಲಿ ಬೀಳ್ತಾ ಜಾಸ್ತಿ ಬಿದ್ದಲ್ದ್ರೇ ಹೋಗೋದು. ಹಾಗಾಗಿ ಈ ಥರ ತೊಗೊಳ್ಳಿ. ನಾನು ಈ ಥರ ತುಂಬ ಚೆನ್ನಾಗಿ ಬಂದಿದೆ, ಬಟ್ ಕ್ಲಾತಿಗೆ ಮಾತ್ರ ಹಿಡಿಬಾರ್ದು. ಜಸ್ಟ್ ಏನಿಲ್ಲ, ಜಸ್ಟ್ ಹಿಂಗೆ ಪುಷ್ ಮಾಡಿದರೆ ಸಾಕು, ಅದು ಕಟ್ಟಾಗುತ್ತೆ. ನೋಡ್ಬೋದು, ಇಲ್ಲಿ ಹಿಡಿತಾ ಇದ್ದೇನೆ ಇವಾಗ. ಥ್ರೆಡ್ಡಿಗೆ ಬಟ್ಟೆಗೆ ಹಿಡಿಬಾರ್ದು, ಫಸ್ಟು ಇದು ನೋಡ್ಕೊಳ್ಬೇಕು. ಥ್ರೆಡ್ಡಿಗೆ ಜಸ್ಟ್ ಈಗ ಪುಷ್ ಮಾಡಿದರೆ ಸಾಕು. ನೋಡಿ, ಎಲ್ಲಿ ಕೂಡ ದಾರ ಅನ್ನೋದು ಕಾಣಿಸಲ್ಲ, ಅಷ್ಟು ನೀಟಾಗಿ ಕಟ್ಟಾಗುತ್ತೆ. ನಾನು ಹಾಗಾಗಿ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಕಟ್ ಮಾಡೋದಕ್ಕೆ. ತುಂಬ ಚೆನ್ನಾಗಿ ವರ್ತಿದೆ ಇದು. ಇದನ್ನೇ ವರ್ಕ್ ಮಾಡ್ತಾಯಿದ್ದೀನಿ, ಇದನ್ನೇ ಕಟ್ ಮಾಡ್ತಾಯಿದ್ದೀನಿ, ಸಾರಿ. ಸೊ ಬಟನನ್ನು ಶುರು ಮಾಡೋಣ. ಸೊ ಕಟ್ ಮಾಡಿ ತೋರಿಸಿದ್ದೀನಿ ಇವಾಗ ನಿಮಗೆ. ಇದಾದರೆ ಇನ್ನೊಂದು ಎಷ್ಟಿವೆ, ಇನ್ನೊಂದು 1 2 3 ಸ್ಟಿಕ್ಕರ್ಸ್ ಇವೆ ಮಿರರ್ದು. ಅವು 3 ಕಂಪ್ಲೀಟ್ ಆದರೆ ಇದು ಸ್ಲೀವ್ಸ್ ಪಾರ್ಟ್ ಅನ್ನೋದು ಕಂಪ್ಲೀಟ್ ಆಯಿತು. ಇದನ್ನು ಫಸ್ಟ್ ಸ್ಲೀವ್ ಪಾರ್ಟು, ಇದನ್ನು ನಾವು ಇನ್ನೊಂದು ಸ್ಲೀವ್ಸಿಗೆ ಹಾಕಬೇಕು, ಹಾಗೆ ಬ್ಯಾಕು ಫ್ರಂಟ್ ಹಾಕಬೇಕು. ಯಾಕೆ ನಾನು ಫಸ್ಟ್ ಸ್ಲೀವ್ಸ್ನೇ ಶುರು ಮಾಡಿದ್ದೀನಿ ಅಂದರೆ, ನಾನು ಆಲ್ಮೋಸ್ಟ್ ಅಲ್ಲಿ ಬ್ಯಾಕ್ಲಿಂದನೇ ಶುರು ಮಾಡೋದು. ಬಟ್ ರೀಸೆಂಟಾಗಿ ಇದನ್ನು ಹಾಕಿದ್ದೆ ನಾನು ಇವತ್ತು ಬೆಳಗ್ಗೆನೇ. ನೋಡಿ, ಮತ್ತೆ ಥ್ರೆಡ್ ಕಟ್ ಅಂಥೇಳಿ ಬರ್ತಾಯಿದೆ. ಸ್ವಲ್ಪ ಮತ್ತೆ ಥ್ರೆಡನ್ನು ಹಾಕಬೇಕು. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಈ ಥರ ಉಂಡೆಯಾಗಿದೆ ಥ್ರೆಡ್, ಈ ಥರ ನೋಡಿ. ಇದಕ್ಕೆ ಮೇನ್ ರೀಸನ್ ಏನು ಅಂತಂದರೆ, ಸ್ವಲ್ಪ ದಾರದ್ದು ಕ್ವಾಲಿಟಿ ಲೋ ಇರುತ್ತೆ. ಅಂದರೆ ಫುಲ್ ನೈಸಾಗಿದೆ ನೋಡಿ ಇದು ದಾರ. ಸ್ವಲ್ಪ ಜಾಸ್ತಿ ಗುಂಜು ಬರ್ತಾಯಿದೆ. ಈಗ ಈ ಮಿರರ್ ಸ್ಟಿಕ್ಕರ್ ಮಾಡುವಾಗ ಸ್ವಲ್ಪ ಥಿಕ್ನೆಸ್ ಇರಬೇಕು, ಚೂರು ಒಂದು ಅದಕ್ಕೆ GCM ಅಂತ ಏನು ಹೇಳ್ತಾರೆ, ಥಿಕ್ನೆಸ್ ಸ್ವಲ್ಪ. ಇದು ಅಷ್ಟು ಕ್ವಾಲಿಟಿ ಅನಿಸ್ತಾ ಇಲ್ಲ, ಬಟ್ ಕಂಪನಿ ಸೇಮ್ ಇರುತ್ತೆ. ಕೆಲವೊಂದು ದಾರಗಳು ಹಾಗೆ ಇರ್ತವೆ, ಏನೂ ಮಾಡೋಕ್ಕಾಗಲ್ಲ. ನಾವು ಎಲ್ಲ ಓಪನ್ ಮಾಡಿ ಈಗ ದಾರ ಹಿಡಿದು ಅಂತರೂ ತರೋಕ್ಕಾಗಲ್ಲ. ಕೆಲವೊಂದು ದಾರಗಳು ಹಾಗೆ ಇರ್ತವೆ. ನಮಗೆ ಹಾಕ್ತಾ ಅದರದ್ದು ಕೆಪಾಸಿಟಿ ನಮಗೆ ಗೊತ್ತಾಗುತ್ತೆ, ಇದಕ್ಕೆ ಯಾವ್ದು ಬರುತ್ತೆ ಯಾವ್ದು ಬರಲ್ಲ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಳ್ಳೋದು. ಸ್ವಲ್ಪ ನೆನ್ಪಿಟ್ಕೊಂಡ್ಬಿಟ್ರೆ ನಮಗೆ ಗೊತ್ತಾಗುತ್ತೆ. ಇನ್ ಕೇಸ್ ಇರಲಿಲ್ಲ ಅಂದ್ರೂ ಜಸ್ಟ್ ಹಾಕಲ್ಲಿ 1 2 3 ಸಲ ಹಾಕಬೇಕಷ್ಟೇ, ಅಂಥ ದೊಡ್ಡ ತೊಂದರೆ ಏನಿಲ್ಲ. ಅವಾಗೆ ಹಿಂದಲೇ ನಾವು ತೆಗ್ಕೊಂಬಿಡ್ಬೇಕು. ಅದನ್ನು ಗಂಟಾಗಿದೆ ಅಂದಾಗ ಅದನ್ನು ಕಟ್ ಮಾಡಿಕೊಂಡು ನೆಕ್ಸ್ಟ್ ಶುರು ಮಾಡ್ಕೊಳ್ಬೇಕು. ಇವಾಗ ನೋಡಿ, ಜಸ್ಟ್ ಮುಂದಕ್ಕೆ ಇವಾಗ ಇಲ್ಲಿ ಗಂಟು ಕಟ್ಟದೇ ಇದೆ ಅಂದರೆ ಜಾಸ್ತಿ ಮುಂದಕ್ಕೆ ಒಂದು ಮೊಳತನ ಮುಂದಕ್ಕೆ ಎಳ್ಕೊಳ್ತೀನಿ ನಾನು. ಯಾಕಂದರೆ ಅದರದ್ದು ಗುಂಜು ಏನಿದೆಯಲ್ಲ ಅಲ್ಲಿ ತನೂ ಕವರ್ ಆಗಿರುತ್ತೆ. ಹಾಗಾಗಿ ಅದನ್ನು ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ ಇಲ್ಲೇ. ಈ ಗುಂಜನ್ನು ತೆಗೆದು ಗುಂಜಲಿದ್ದ ಒಂದು ಮೊಳ ದಾರವನ್ನು
ಬಿಟ್ಟು ನೆಕ್ಸ್ಟ್ ಕಟ್ ಮಾಡಿ ನೆಕ್ಸ್ಟ್ ದಾರ ಇರಿಸಿ ಅದನ್ನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಏನು ತೋರಿಸ್ತಾ ಇದ್ದೀನಿ ಅಂದರೆ, ಇದು ಇದಕ್ಕೆ ನಾನು ಸ್ಲೀವ್ಸ್ ಹಾಕಿದ್ದೀನಿ ಫಸ್ಟ್ ಅಂತಂದರೆ, ಇದು ಬೆಳಗ್ಗೆ ಹಾಕಿರ್ತಕ್ಕಂತಹ ಡಿಸೈನು. ಸೇಮ್ ಇದೇ ಡಿಸೈನ್ಸ್ ಪ್ಯಾಟರ್ನ್ ಇದೆ, ಇದೇ ಡಿಸೈನೇ ಇದೆ. ಹಾಗಾಗಿ ಈ ಡಿಸೈನೇ ಹಾಕಿದ್ದೀನಿ ನಾನು. ನೋಡ್ಬೋದು, ಇದು ಸ್ಲೀವ್ಸ್ಗೆ ಪರ್ಪಲ್ ಇದೆ ಸೀರೆ, ಹಾಗಾಗಿ ಅದನ್ನೇ ಹಾಕಿದ್ದೀನಿ. ಇದು ಕೂಡ ಸ್ಲೀವ್ಸ್ ಪ್ಯಾಟರ್ನ. ಹಾಗೆಯೇ ಫ್ರಂಟ್ ಬ್ಯಾಕ್ ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ಫ್ರಂಟ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಫ್ರಂಟ್ ಅಲ್ವಾ, ತುಂಬ ನೀಟಾಗಿ ಬಂದಿದೆ. ಥ್ರೆಡ್ಡಿನ ಒಂದೆರಡು ತಲೆ ಇದೆ ಅನಿಸುತ್ತೆ, ಕಟ್ ಮಾಡಿಲ್ಲ ನಾನು. ಸ್ಟಿಚ್ ಮಾಡಬೇಕಿದ್ದು ಇವತ್ತು, ಸ್ಟಿಚ್ ಮಾಡಿ ಕೊಡಬೇಕು ಅವರಿಗೆ. ಇದು ಫ್ರಂಟ್ ಪಾರ್ಟ್. ಹಾಗೆ ಬ್ಯಾಕ್ ಪಾರ್ಟನ್ನು ತೋರಿಸ್ತಾ ಇದ್ದೀನಿ. ನೋಡ್ಬೋದು ಬ್ಯಾಕ್ ಪಾರ್ಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅಲ್ಲ. ಇದು ಸೇಮ್ ಪ್ಯಾಟರ್ನ್ ನಾನು ಹೇಳಿದ್ನಲ್ವ, ಇದಕ್ಕೆ ತುಂಬ ಜನ ಫ್ಯಾನ್ ಇದ್ದಾರೆ ಈ ಡಿಸೈನಿಗೆ ಅಂತ. ಇದೇ ಡಿಸೈನ್ ಹೇಳಿದ್ರು, ಹಾಗಾಗಿ ಇದೇ ಡಿಸೈನ್ ಕಂಪ್ಲೀಟ್ ಮಾಡಿದ್ದೇನೆ. ಇವಾಗ ಇದಕ್ಕೆಲ್ಲ ಸೆಟ್ ಮಾಡಿ ಇದು ಲಾಸ್ಟ್ ಸ್ಲೀವ್ಸ್ ಆಗ್ತಾಯಿದ್ದೆ. ಎಲ್ಲ ಸೆಟ್ಟಿಂಗ್ ಕೂಡ ಇಲ್ಲಿ ಮಾಡಿದ್ದೆ ನಾನು, ಯಾಕಂದರೆ ಈ ಡಿಸೈನ್ಸ್ ಕಂಪ್ಲೀಟ್ ಆಯ್ತಲ್ವ, ಸ್ಲೀವ್ಸಿಗೆ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಮತ್ತೆಲ್ಲೇ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಅದಕ್ಕೆ ನಾನು ಸ್ಟಾರ್ಟಿಂಗೇ ಇದನ್ನೇ ಸ್ಲೀವ್ಸ್ನ ಹಾಕ್ತಾಯಿದ್ದೀನಿ. ಇವಾಗ ಥ್ರೆಡ್ಡನ್ನು ಹಾಕ್ಸ್ಕೊಂಡ್ರೆ ಇದು ಒಂದು 2 ಮಿನಿಟ್ಸ್ ಇದೆ ನೋಡಿ. ಟೈಮಿಂಗ್ ಬಂದುಬಿಟ್ಟು ಇಲ್ಲಿ 2 ಮಿನಿಟ್ಸ್ ಇದೆ. 2 ಮಿನಿಟ್ಸ್ ಇದ್ದರೆ ಇದು ಕಂಪ್ಲೀಟಾಗಿ ಸ್ಲೀವ್ಸ್ ಅನ್ನೋದು ಮುಗಿಯುತ್ತೆ. ಇವಾಗ ನೆಕ್ಸ್ಟು ಇನ್ನೊಂದು ಸ್ಲೀವ್ಸ್ ಹಾಕಿ ಬ್ಯಾಕ್ ಹಾಕಿ ಫ್ರಂಟ್ ಹಾಕಬೇಕು. ಸೊ ಇವತ್ತೆಲ್ಲ ಇದೇ ಆಗ್ಬೋದು. ಇವತ್ತಿದು ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹೊರಗಡೆ ಮಳೆ ಬರ್ತಾ ಇದೆ. ಸೊ ಇವತ್ತು ನಾವು ಕೆಲಸ ಮನೆ ಅದು ಸೊಂಪು ಅಂತ ಹೇಳ್ತಾರೆ ನಮ್ಮ ಕಡೆ, ಬಟ್ ಸಿಟಿ ಲೆವೆಲ್ಗೆ ಸೇಫ್ಟಿ ಟ್ಯಾಂಕ್ ಅಂತ ಹೇಳಿದ್ರೆ, ಅಂದರೆ ನೀರು ಸ್ಟಾಕ್ ಮಾಡೋದು, ಮನೆ ಬಳಕೆಗೆ ನೀರು ಸ್ಟಾಕ್ ಮಾಡಲಿಕ್ಕೆ ಸೇಫ್ಟಿ ಟ್ಯಾಂಕನ್ನು ಮಾಡ್ತಾರೆ. ಸೊ ನಮ್ಮ ಸೈಡೆಲ್ಲ ಸೊಂಪು ಅಂತ ಹೇಳ್ತೀವಿ ಅದನ್ನು ಮಾಡ್ತಾಯಿದ್ವಿ. ಇವತ್ತು ಸ್ವಲ್ಪ ಮಳೆ ಮಾಡ ಇರೋದ್ರಿಂದ ಇವತ್ತು ಬೇಡ ಅಂದ್ಕೊಂಡು ಕಲ್ಲುಗಳು ತರೋರಿದ್ರು, ಕಲ್ಲಿದ್ದ ಕಟ್ತಾಯಿದ್ದಾರೆ, ಕಲ್ಲು ತರೋರಿದ್ರು. ಅಲ್ಲಿ ಸ್ವಲ್ಪ ದಾರಿ ಸರಿಗಿಲ್ಲ, ಟ್ರ್ಯಾಕ್ಟರ್ ಕೆಸರಿನಲ್ಲಿ ಬಿದ್ದಿತ್ತು. ಸೊ ತರೋಕ್ಕೆ ಲೇಟ್ ಆಯಿತು. ಹಾಗಾಗಿ ಇವತ್ತು ಬೇಡ ಕೆಲಸ ಅಂದ್ಕೊಂಡು ಸುಮ್ಮನೆ ಆದ್ವಿ. ಸೊ ಬೆಸ್ಟ್ ಅಂದ್ಕೊಳ್ತೀನಿ, ಯಾಕಂದರೆ ಮಳೆ ಬರ್ತಾಯಿದೆ. ಹೊರಗಡೆ ಕಟ್ಟಿದ್ದು ಸಿಮೆಂಟ್ ಎಲ್ಲ ಕಳಿಸಿದ್ದೆಲ್ಲ ವೇಸ್ಟ್ ಆಗ್ತಿತ್ತು. ಸೊ ಇವತ್ತು ಬರಲಿಲ್ಲ ಅನ್ನೋದು ಒಂದು ಲೆಕ್ಕಕ್ಕೆ ಒಳ್ಳೆಯದೇ ಆಯಿತು. ಹೊರಗಡೆ ಮಳೆ ತುಂಬ ಜೋರಿದೆ. ಮಳೆ ಒಂದು 2 ಮಂತ್ಸ್ ಆಯಿತು ನಾವು ಮಳೆಗೆ ಕಾಯ್ಕೊತ ಇದ್ದು, ಬಟ್ ಮಳೆ ಬರ್ತಾನೆ ಇರಲಿಲ್ಲ. ಇವಾಗಂತೂ ಒಂದು 2 ದಿನ, ಇವತ್ತಿಗೆ 3 ದಿನ ಆಯಿತು, ತುಂಬ ಚೆನ್ನಾಗಿ ಮಳೆ ಬರ್ತಾಯಿದೆ. ಯಾಕಂದರೆ ಹೊಲದಲ್ಲೆಲ್ಲ ಬೆಳೆದಿರ್ತೀವಲ್ವ, ನಾವು ಹತ್ತಿ ಕಾಳು ಇಟ್ಟಿದ್ದೀವಿ ನಮ್ಮ ಹೊಲದಲ್ಲಿ. ಅದು 2 ಹೊಲ ಇಟ್ಟಿದ್ವಿ, ಒಂದು 7 ಎಕರೆ ಇಟ್ಟಿದ್ವಿ. ಅದು ಏನಾಗಿದೆ, ಬಿಸಿಲಲ್ಲಿ ತುಂಬ ಒಣಗಿ ಹೋಗ್ತಾಯಿದ್ವು. ಸೊ ಗ್ಯಾಪನ್ನು ಸಹ ಆವಾಗ ಇಟ್ಬಿಟ್ಟಿದ್ದೀವಿ. ನಾವು ಇಡೋಣನೇ ಮಳೆ ಬಂದಾಯಿತು. ಒಂದು ಮಳೆ ಬಂದಿತ್ತು ಅಷ್ಟೇ, ಒಂದು ಮಳೆ ಬಂದಿತ್ತು. ಅದಕ್ಕೆ ಒಂದು ಸ್ವಲ್ಪ ಜೋರೇ ಬಂದಿತ್ತು. ಅದಕ್ಕೆ ಸ್ವಲ್ಪ ಮಂದಿ ಎಲ್ಲ ಇಟ್ಟಿದ್ರು, ನಾವು ಕೂಡ ಇಟ್ಟಿದ್ವಿ ಭೂಮಿಯಲ್ಲಿ ಬೀಜನ. ಬಟ್ ಅದು ತುಂಬ ಅಂದರೆ ರೈತರಿಗೆ ಏನಾಗುತ್ತೆ, ಇಟ್ಮೇಲೆ ಮಳೆ ಬಂದ್ರೆ ಚೆನ್ನಾಗಿರೋದು. ಬಟ್ ಇವಾಗ 3 ಡೇಸ್ ಆಯಿತು, 3 ದಿನದಿಂದ ತುಂಬ ಚೆನ್ನಾಗಿ ಮಳೆ ಬರ್ತಿದೆ. ಹೊಲ ಕೂಡ ತುಂಬಾ ಚೆನ್ನಾಗಿ ಆಗಿದೆ. ತೋರಿಸ್ತಾ ಇದ್ದೀನಿ, ತೋರಿಸ್ತೀನಿ. ಮಳೆ ನೋಡಿ ಈ ಥರ ಬರ್ತಾಯಿದೆ. ಹನಿ 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 ಅಂದರೆ ಜಾಸ್ತಿ ಬರೋದಕ್ಕಿಂತ ಹೆಚ್ಚಾಗಿ ಈ ಥರ ಸ್ವಲ್ಪನೇ ಬಂದರೆ ಮಳೆ ಭೂಮಿಗೆ ನೀರು ಅನ್ನೋದು ಇಟ್ಕೊಳ್ತೇವೆ. ನಮ್ಮ ಮನೇಲಿ ಕೆಲಸ ನಡೆದೇ ಇರೋದ್ರಿಂದ ಎಲ್ಲ ಆ ಕಡೆ ಈ ಕಡೆ ಹಾಗೆ ಬಿದ್ದಿದೆ. ಎಲ್ಲ ನೀಟಿಲ್ಲ, ಎಲ್ಲ ಕಲ್ಲುಗಳಿಗೆ ಅದೇ ಕಲ್ಲುಗಳಲ್ಲಿದ್ದಾನೆ ಇಲ್ಲಿ ಕಟ್ತಾ ಇರೋದು. ಅದು ಕವರ್ ಮಾಡಿದ್ದಾರೆ, ತೋರ್ಸೋಕ್ಕಿಲ್ಲ. ಓಕೆನಾ. ಈ ಥರ ಇದೆ. ರೈತರ ಕಷ್ಟ ತುಂಬಾ ಇವೆ. ಹೇಳ್ಕೊತೋದ್ರೆ 1 ದಿನಕ್ಕೆ 2 ದಿನ ಸಾಲಲ್ಲ. ಸೊ ಇವಾಗ ನೋಡಿ ವರ್ಕ್ ಅನ್ನೋದು ಹೇಗಿದೆ ಅಂಥೇಳಿ ವರ್ಕಿನ ಬಗ್ಗೆ ಮಾತನಾಡೋಣ. ಯಾವುದಕ್ಕೂ ಹೋದರೆ ಯಾವುದಕ್ಕೂ ಮಾತಾಡ್ಬಿಡ್ತೀನಿ ನಾನು. ಸೊ ಇದನ್ನೆಲ್ಲ ಕ್ಯಾನ್ವಾಸ್ನೆಲ್ಲ ತೆಗಿಬೇಕು. ಸೊ ಕ್ಯಾನ್ವಾಸ್ದು ಕೂಡ ತೆಗೆದಿರೋದ್ರಿಂದ ಒಂದು ಹೇಳ್ತೀನಿ ನಿಮಗೆ ಕ್ಯಾನ್ವಾಸ್ ಬಗ್ಗೆ. ಈ ಥರ ಡಿಸೈನ್ಸ್ ಮೇಲೆ ಜಸ್ಟ್ ಹಿಂಗೆ ಪುಷ್ ಮಾಡಿದರೆ ಹರಿಯೋದು ಈ ಥರ ಇರಬೇಕು. ಇವಾಗ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಬ್ಯಾಕ್ ಸೈಡ್ನ ತೋರಿಸ್ತಾ ಇರೋದು, ಫ್ರಂಟ್ ಪಾರ್ಟ್ದು ಬ್ಯಾಕ್ ಸೈಡು. ಜಸ್ಟ್ ಹೀಗೆ ಡಿಸೈನ್ಸ್ನ ಬಿಟ್ಟು ಈ ಥರ ಅಂದ್ಬಿಟ್ರೆ ಕ್ಯಾನ್ವಾಸ್ ಅನ್ನೋದು ಬಂದುಬಿಡಬೇಕು. ಈ ಥರದ್ದು ಕ್ಯಾನ್ವಾಸ್ನ ಯೂಸ್ ಮಾಡಬೇಕಾಗುತ್ತೆ. ನಾವು ಬಟ್ಟೆಲೆಲ್ಲ ಹಾಕ್ತೀನಿ, ನಾನೆಲ್ಲ ಇಟ್ಟಿದ್ನಲ್ವ ಅವಾಗೆ ಕಟ್ ವರ್ಕ್ ಮಾಡಬೇಕು ಅಂಥೇಳಿ. ಆ ಥರದ್ದೆಲ್ಲ ಎಂಬ್ರಾಯ್ಡ್ರಿಗೆ ಯೂಸ್ ಮಾಡೋ ಹಾಗಿಲ್ಲ, ಈ ಥರದ್ದೇ ಯೂಸ್ ಮಾಡಬೇಕು. ಅಂದರೆ ನಮಗೆ ಕ್ಯಾನ್ವಾಸ್ ತೆಗಿಯೋಕ್ಕೆ ಈಸಿ ಆಗುತ್ತೆ. ಹಾಗೆಯೇ ಡಿಸೈನ್ಸ್ ಕೂಡ ನೀಟಾಗಿ ಬರುತ್ತೆ. ನೋಡಿ ಎಷ್ಟು ಈಸಿಯಾಗಿ ತೆಗೆದಿವಿ. ಕಟ್ಟರ್ಲಿದ್ದಂತೂ ಅಸಲು ತೆಗಿಯೋಕ್ಕೆ ಹೋಗಬಾರ್ದು. ಕಟ್ಟರ್ಲಿದ್ದ ಬಳಕೆ ಮಾಡುವ ಕ್ಯಾನ್ವಾಸ್ಗಳನ್ನು ನಾವು ಇದರಲ್ಲಿ ಹಾಕಬಾರ್ದು. ನೋಡಿ ಅದು ಡಿಸೈನ್ಸ್ಗೆ ಅಷ್ಟೇ ಉಳಿದಿದ್ದೆಲ್ಲ ನೀಟಾಗಿ ಬಂದುಬಿಡಿತು. ಈ ಥರ ಕ್ಯಾನ್ವಾಸ್ನ ಯೂಸ್ ಮಾಡಬೇಕು. ಇವಾಗ ಇಷ್ಟ ಆಯ್ತಲ್ವ. ಸೊ ಇದನ್ನು ಕೂಡ ಎಲ್ಲ ಥ್ರೆಡ್ ಕಟ್ ಮಾಡಿ ತೆಗೆದಿದೆ.
ಸೊ ಇಲ್ಲಿವರೆಗೂ ನನ್ನ ವಿಡಿಯೋನ ವಾಚ್ ಮಾಡೋದಕ್ಕಾಗಿ, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿವರೆಗೂ ನನ್ನ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.